ಗೌಡ್ರ ಹಾ ಇಲ್ಲಿ ವಾದ ನಮ್ಮದು ನಿಮ್ಮದು ಏನದ ಇವತ್ತ? ಏನ್ರಿಪ್ಪ ಅದು? ನೀವು ನಿರ್ಗುಣ ಪರಮಾತ್ಮನ ಬೆಳೆಸ್ಬೇಕಾಗ್ಯದ, ನಾವು ಸಗುಣ ಪರಮಾತ್ಮನ ಬೆಳೆಸ್ಬೇಕಾಗ್ಯದ. ಬೆಳೆಸ್ಬೇಕಾಗಿತ್ತಲ್ರಿಪ್ಪ. ಸಗುಣ ರೂಪ ತಗೊಳ್ಳಲಾರದೆ ನಿನ್ನ ನಿರ್ಗುಣ ಪರಮಾತ್ಮ ಯಾವ ಕೆಲಸ ಮಾಡ್ಯಾನ ಇದನ್ನ ಹೇಳ್ರಿ. ಹಾ ಆ, ಜತ್ತ ತಾಲೂಕಿನ ಗಂಡು ಮೆಟ್ಟಿದ ನಾಡು ಬಬಲಾದಿ ಗ್ರಾಮದ ಹಾ ಹಾ ಆದಿಶಕ್ತಿ ಕೊಂತುಬಾಯಿಯ ಸನ್ನಿಧಾನದಲ್ಲಿ ಕೂಡಿರತಕ್ಕಂತ ಆಹಾ ಯಾರಿಪ್ಪ? ಗುರು ಹಿರಿಯರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ತತ್ವಜ್ಞಾನಿಗಳಿಗೂ ಹೌದ್ರಿಪ್ಪ ಹೌದು. ಇದು ಎರಡನೆಯ ಸಂದಿನ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹದ್ ಸ್ವಾಮಿನಿಂಗಣ್ಣ ತುಕಾರಾಮಣ್ಣ ಪಾಟೀಲ್ ಯಾವ ಬಂಡರಗೋಟ ಗ್ರಾಮದ ಪುಣ್ಯಾತ್ಮರಾಗಿರತಕ್ಕಂಥವರು ಆಶೀರ್ವಾದ ರೂಪವಾಗಿ ನಮ್ಮ ಸಂಘಕ್ಕೆ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ವಾಸ ಮಾಡಿರತಕ್ಕಂಥ ಮಾಧುಲಿಂಗ, ಗುಡ್ಡದ ಮುತ್ಯ ಅಮೋಘ ಸಿದ್ದೇಶ್ವರ, ಕೊಂತುಬಾಯಿ ಆಯುಷ್ಯ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಬೇಡಿಕಿರುವುದು. ಪ್ರಕಾಶ್ ಜಿಲ್ಲೆಯ ಜತ್ತ ತಾಲೂಕಿನ ಬಬಲಾದಿ ಗ್ರಾಮದ ಹೌದ್ರಿಪ್ಪ ನಮ್ಮ ಮುದುಕಾನ ಮಾಸ್ತರ ಭಜಂತ್ರಿ ಎಲ್ಲಾ ನಮ್ಮ ಅಮೋಘ ಸಿದ್ಧ ಮುತ್ಯಾನ ಮ್ಯಾಲಿನೊಳಗ ಹಾ ಒಂದ ಡಗ್ಗ ಬಾರಿಸುವಂತ ಕಲಾವಂತ, ಹೌದಲ್ರಿಪ್ಪ. ಇದು ಅಲ್ಲದೆ ಒಂದ ಹಲಗೆ ನುಡಿಸುವಂತ ಕಲಾವಂತ ಹಾ ಹಾ ನಮ್ಮ ಮುದುಕಾನ ಮಾಸ್ತರ್ಕ ಭಜಂತ್ರಿ ಹೌದು. ಬಬಲಾದಿ ಗ್ರಾಮದ ಕಲಾವಂತರು, ಒಳ್ಳೆ ಕಲಾವಂತರು. ಅವರಾದರೂ ಕೂಡ 51 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹೌದಲ್ರಿಪ್ಪ. ಇಲ್ಲಿ ವಾಸ ಮಾಡಿರ್ತಕ್ಕಂಥ ಕೊಂತುಬಾಯಿ ಆಯುಷ್ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಕಲಾವಂತರ ನಾಡಿನಾದ್ಯಂತ ಬೆಳಿಲಿ ಅಂತ ತಿಳ್ಕೊಂಡು ಆ ಭಗವಂತನಲ್ಲಿ ಪುಣ್ಯಾತ್ಮರೇ ಏನತ್ರಿಪ್ಪ? ಬಬಲಾದಿ ಗ್ರಾಮದೊಳಗ ಆಹಾ ಆಯಿ ಕೊಂತೆವಾಯಿ ಸನ್ನಿಧಾನದಲ್ಲಿ ಕೂಡಿರ್ತಕ್ಕಂಥ ತಾಯಂದಿರೇ, ಹೌದಲ್ರಿಪ್ಪ. ನನ್ನ ಅಣ್ಣ ತಮ್ಮಂದಿರೇ, ಗುರುಬಂಧುಗಳೇ, ಹಾ ಹಾ ತಮ್ಮೆಲ್ಲರ ಪಾದಾರವಿಂದಗಳಲ್ಲಿ ವಿನಂತಿಸಿಕೊಂಡು ಇಲ್ಲಿವರೆಗೆ ನಮ್ಮ ಸಂಗೊಳಗಿ ಪರಮ ಪೂಜ್ಯ ಹಾ ಹಾ ಮದಗೊಂಡ ಮುತ್ಯ ಅವರು ಮ್ಯಾಲಿನೊಳಗ ಹಾ ಹಾ ಮದಗೊಂಡ ಮುತ್ಯ ಅವರು ಹಾಗೂ ನಮ್ಮ ಸಿದ್ಧಗೊಂಡ ಗೌಡ್ರು ಹಾ ಹಾ ಕೆಲವೊಂದು ಮಾತುಗಳನ್ನ ಮಾತಾಡಿದ್ರು. ತಾವೆಲ್ಲರೂ ಕೇಳಿದ್ರಿ. ಕೇಳ್ಯಾರಪ್ಪ? ನಮ್ಮ ಅಣ್ಣ ಸಿದ್ಧಗೊಂಡ ಗೌಡ್ರು ಮಾತಾಡಿದ್ರು ಕೆಲವೊಂದು ಮಾತುಗಳನ್ನ. ಹಾ ಹಾ ಏನ್ ಮಾತಾಡ್ಯಾರಪ್ಪ? ಇವತ್ತಿನ ದಿವಸ ಹಾ ಕೊಂತುಬಾಯಿ ವಿಷಯ ಹೌದ್ ಚರ್ಚೆ ಮಾಡಾಕ ಪರಮ ಪೂಜ್ಯ ಮುತ್ಯಾವ್ರ ಜೋಡಿ ನಮ್ಮದ ಹಾ ಹಾ ವಾದದಾವ ಅಂತ ಹೇಳಿದ್ರು. ಹೌದಲ್ರಿಪ್ಪ. ಒಂದು ಮಾತ ನನಗ ಹಿಂಗ ಅನಿಸ್ತದ, ಏನ್ ಅನ್ಸ್ತದ್ರಿಪ್ಪ? ಪರಮ ಪೂಜ್ಯರ ಹಾ ಮುಂದೆ ನನ್ನ ಬಾಯಿಲಿ ಆ ಮಾತು ಬರಬಾರ್ದು, ಮತ್ತು ನನಗಿಂತಲೂ ಹಿರಿಯವರದಾರ ಸಿದ್ಧಗೊಂಡ ಗೌಡ್ರು ಮುಂದೆ ನಾ ಮಾತು ಮಾತಾಡಬಾರ್ದು. ಹಾ ಹಾ ಸಿದ್ಧರ ಜಾಡಿಯನ್ನ ಎತ್ತಿ ಬೆಳೆಸಿ ಹುನ್ನೂರ ಮಠದೊಳಗ ಹಾ ಹಾ ಮಾತಾಡಬೇಡ್ರಿ, ಯಾರು ಗದ್ದಲ ಮಾಡಬೇಡ್ರಿ. ಹುನ್ನೂರ ಬೀರದೇವರ ಗುಡಿ ಒಳಗ ಹಾ ಹಾ ಸಾರವಾಡ ಸಿದ್ದಪ್ಪ ಮುತ್ಯ ಮಾರ್ಗ ಹಾಡು ಟೈಮದೊಳಗ ಏನಾಗಿತ್ರಿಪ್ಪ? 22 ಬಣ್ಣ 32 ಕಲೆ ಮಾರ್ಗ ಹಚ್ಚಿದ್ದ. ಹಾ ಹಾ ಹುನ್ನೂರು ಬೀರದೇವರು ಕೊರಳಾಗಿನ ಮಾಲಿ ಏರುತ್ತಿತ್ತು, ಹಿಂಗ ಇಳಿತಿತ್ತು, ಏರುತ್ತಿತ್ತು, ಹಿಂಗ ಇಳಿತಿತ್ತು. ಹಾ 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 ಜಡೆ ಬಿಟ್ಟು ನುಡಿ ಹೇಳುವಂತ ಮಾರಾಯಿಗಳ ಬಾಯಿಲೆ ಸಿದ್ದಾಟಿಗೆ ನಡೀತು. ಗೌಡ ಮುಗಸು, ಹಾ ಹಾ ಒಯ್ಬ್ಯಾಡ, ಮುಂದ ಒಯ್ಬ್ಯಾಡ, ಇಲ್ಲಿಗೆ ನಿಲ್ಲಿಸು, ಬಡ್ಡಿ ಹಡ್ಡ ಬೇಡ ಅಂತ ಹಿಂಗ ವಾಕ್ಯ ಆಯ್ತು. ಹಿಡದ ಮಾರ್ಗ ಸಾರವಾಡ ಸಿದ್ದಪ್ಪ ಮುತ್ಯ ಬಿಡ್ಲಿಲ್ಲ. ಹೌದಲ್ರಿಪ್ಪ. ಅವಾಗ ಬೆಳಗಾನ ಹಿಡ್ದ ಮುಂಜಾನೆವರೆಗೆ ಹಾಡಿದ ಹಾ ಹಾ ಸಿದ್ದಪ್ಪ ಮುತ್ಯಾನ 2 ಕಣ್ಣು ಹೋಗಿಬಿಟ್ಟು. ಹೌದ್ರಿಪ್ಪ ಹೌದು. ಕಣ್ಣು ಹೋಗಿಬಿಟ್ಟು. ಇನ್ನು ಕಣ್ಣು ಹೋಗ್ಯಾವತ್ತ ಜನದಾಗ ಹೇಳಿದ್ರ ನನ್ನ ಮಾನ ಸಾಲೋದಿಲ್ಲ ತಿಳ್ಕೊಂಡು ಮುಂಜಾನೆ ಮಂಗಲ ಮಾಡಿ ಕುದುರೆ ಮ್ಯಾಗ ಹೋಗುವಾಗ ಹಾ
ಕುದುರೆ ಮುಖದ ಕಡೆ ಮುಖ ಮಾಡಿ ಹತ್ತೋದು ಬಿಟ್ಟು ಕುದುರೆ ಮುಖದ ಕಡೆ ಹಾ ಹಾ ದುಬ್ಬ ಮಾಡಿ ಕುಂಡಿ ಕಡೆ ಮುಖ ಮಾಡಿ ಹತ್ತಿ ಬಿಟ್ಟು ಕುದುರೆ ಮ್ಯಾಲ ಹಾ 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 ಸಿದ್ದಪ್ಪ ಶಾನ್ಯ ತಿಳ್ಕೊಂಡಿದ್ದೀವು ಹಾ ಕುದುರೆ ಮುಖದ ಕಡೆ ಕುಂಡಿ ಮಾಡಿ ಕೂತಲ್ಲೋ ಕುಂಡಿ ಕಡೆ ಮುಖ ಮಾಡಿ ಅಂದ್ರು. ಹಾ ಹಾ ಈ ಮಾತ ಸಿದ್ದಪ್ಪ ಮುತ್ಯನ ಕಿವಿಗೆ ಬಿತ್ತು. ಕುದುರೆ ಮ್ಯಾಗಿಂದ ಇಳದ ಹಾ ಹಾ ಹುನ್ನೂರು ಸಿದ್ದನ ಪಾದಿಗೆ ಬಿದ್ದ. ಯಪ್ಪ ಯಪ್ಪ ನನ್ನ ಕಡೆ ಸರ್ವತ ತಪ್ಪಾಗ್ಯದ, ತಪ್ಪಾಗ್ಯದ. ಇದೊಂದು ಮಾತು ತಕ್ವ ನನ್ನ ತಂದೆ ನನಗ ವಾದ ದೃಷ್ಟಿ ಕೊಡುವಂದ. ಹೌದು ಹೌದ್ರಿಪ್ಪ ಹೌದು. ಬ್ಯಾಡ ಅನ್ನಕ್ಕಾಗ್ಲಿ ನನ್ನ ಭಕ್ತನ ಬಾಯಿಯಿಂದ ಹೇಳಿಸಿದ್ರು ನೀ ಯಾವಾಗ ಬಿಟ್ಟಿಲ್ಲ ತಂದ್ರ ಹಾ ತಪ್ಪಾಗೈತತ್ತ ನನ್ನ ಪಾದಿಗೆ ಬಿದ್ದಿದೆ ಅಂದ್ರೆ ಒಂದು ಕೊಟ್ನಿ ಒಂದು ಬಿಟ್ನಿ ಹೋಗಂದ. ಹಾ ಹಾ ಒಂದೇ ಕಣ್ಣು ದೃಷ್ಟಿ ಬತ್ತು, ಒಂದು ಕಣ್ಣು ಹೋಯ್ತು. ಹೋಯ್ತಲ್ರಿಪ್ಪ. ಸಿದ್ಧರ ಜಾಡಿಯನ್ನ ಹಡ್ಡಿ ತೆಗೆಯುವುದರಿಂದ ನಮ್ಮ ಬಡ್ಡಿ ನಷ್ಟ ಆಗ್ತಾವ ಅಂತ ಹಿರಿಯರು ಹೇಳ್ಕೊತ ಬಂದದ್ದು ಇಂಥ ಪರಮ ಪೂಜ್ಯರ ಬಾಯಿಂದ ಬಂದದ್ದು ಮಾತು. ಹೌದು ಹೌದ್ರಿಪ್ಪ ಹೌದು. ನಮ್ಮದು ಎಟ್ಟದ ಅಟ್ಟೆ ಕೆಲಸ ಮಾಡಬೇಕು. ಹೌದ್. ಸಿದ್ಧರ ಇತಿಹಾಸ ಹೇಳಾಕ ಹೋದ್ರ ಹಾ ಅದು ಬಹಳ ಗುಮ್ಮದ ವಿಷಯ. ಹೌದಲ್ರಿಪ್ಪ ಹೌದು. ಗೌಡ್ರ ಹಾ ಏನ್ ಮಾಡ್ಬೇಕಾಗ್ಯದ ಅಂತ ಕೇಳಿದ್ರ ಏನ್ರಿಪ್ಪ ಅದು? 80,000 ಕೊಟ್ಟ ಎಮ್ಮೆ ತಂದೀವಿ ಪ್ಯಾಟ್ಯಾಗ ತಿಳ್ಕೊಂಡು ಡುಬ್ಬದ ಮ್ಯಾಗ ಕೂತ್ರ ಎಮ್ಮೆ ಹಿಂಡಂಗಿಲ್ಲ. ಹಂಗ್ಯಾಂಗ ಹಿಡ್ದದ್ರಿಪ್ಪ ಡಬ್ಬದ ಮ್ಯಾಗ ಕೂತ್ರ ಹೆಂಗೋದ್ರಿ ಅಪ್ಪ? ಡುಬ್ಬದ ಮ್ಯಾಗ ನೀರು ಚಪ್ಪಡಿಸಿ ಕಾಲಾಗ ಕುತ್ತಾಗ ಎಮ್ಮೆ ತರೋ ಬಿಡ್ತದ. ಹಾ ಹಾ ನಮ್ಮ ಗುಣ ಹೆಂಗಿರಬೇಕು ಅಂತ ಕೇಳಿದ್ರ ಹಾ ಹಾ ಇವತ್ತಿನ ದಿವಸ ಶರಣರ ಜೋಡಿ ಸಂತರ ಜೋಡಿ ಹಾ ಪವಾಡ ಪುರುಷರ ಜೋಡಿ ವಾದ ಹಾಕುದಲ್ಲ. ಹಾ ಗದ್ಲ ಮಾಡ್ಬೇಡ್ರಿ ತಾಯಿಂದ್ರಿ ಯವ್ವ, ಗದ್ಲ ಮಾಡ್ಬೇಡ್ರಿ. ಚಾ ಕೊಡ್ರಿ ಅವಾಗಲ್ಗ. ಗದ್ಲ ಮಾಡ್ಬೇಡ್ರಿ ಯವ್ವ. ಹಾ ಯಾಕ ನಾನು ನಮ್ಮ ಅಣ್ಣನ ಸ್ವರೂಪ ಅದಾರ ಗೌಡ್ರ ಅವ್ರ ಮ್ಯಾಗ ಸ್ವತಃ ಅದನ್ನ ಅವ್ರಿಗೆ ಹೇಳ್ಬೇಕಾಗ್ತದ. ಯಾಕ್ರಿಪ್ಪ? ಯಾವುದೇ ಒಂದು ಸಿದ್ಧರ ವಿಷಯವನ್ನ ನಾವು ಅದು ಮುಚ್ಚಿಟ್ಟದನ್ನ ಬಿಚ್ಚಿ ಹೇಳಾಕ್ ಹೋದೆವಪ್ಪ ಅಂತಂದ್ರ ನಮ್ಮ ಮಣಿತಾನಕ್ಕೆ ತೊಂದರೆ ಬರ್ತಾವ. ಹೌದಲ್ರಿಪ್ಪ. ದಯವಿಟ್ಟು ಹಾ ಅದನ್ನ ಮಾತಾಡಬೇಡ್ರಿ ಅಂತ ನನ್ನ ಅಪೇಕ್ಷೆ ಅದ. ಹಾ ಇಲ್ಲ ಅದನ್ನ ಮಾತಾಡಬೇಕನ್ನುವಂಥದ್ದು ನಿಮ್ಮಲ್ಲಿ ಅದು ಹಂಬಲಿತ್ತಪ್ಪ ಅಂತಂದ್ರ ಹಾ ಅದನ್ನ ಕೇಳ್ಕೋಬೇಕ ಅನ್ನುವಂಥದ್ದು ಇತ್ತಂದ್ರ ಹಾ ಹಾ ಈ ವಿಷಯಗಳನ್ನ ಮಾತಾಡಾಕ ಕುಸ್ತಿ ಪೈಲ್ವಾನ್ರಿಗೆ ಹೆಂಗ ಗರಡಿ ಮನಿ ಇರ್ತಾವ ಹಾ ಹಾ ಹಂಗ ಇದನ್ನ ಹಂಚ್ಕೊಳಾಕ ಹಾ ನಮ್ಮ ಮಠ ಮಂದಿರಗಳಲ್ಲಿ ಹೌದು ಒಂದು ಏಕಾಂತ ಸ್ಥಾನದಾಗ ಕೂತ ಇದೊಂದು ವಿಷಯ ಹಿಂಗ ಅಡಕ ಬಂದದ. ಹಾ ಮಹಾರಾಜರು ಇದಕ್ಕೆ ಹೆಂಗ ಆತ ಚರ್ಚೆ ಮಾಡಿದ್ರ ಬಾಳ ಗುಣ ಅಂತ ನನಗನಿಸ್ತದ. ಹಾ ಹಾ ಮುಟ್ಟಿಗೆಯಾಗಿನ ಮಾತು ಮುಟ್ಟಿಗೆಯಾಗಿರ್ಬೇಕು. ಮುಟ್ಟಿಗೆಯಾಗಿನ ಮಾತು ಬಿಸ್ತಪ್ಪ ಅಂತಂದ್ರ ಹಾ ಹಾ ಅದು ನನಗೆ ಸರಿ ಅನಿಸೋದಿಲ್ಲೇನೋ ಅಂತ ಅನಿಸ್ತದ. ಹೌದಲ್ರಿಪ್ಪ. ಗೌಡ್ರಿ ಯಾಕೆ ಬಿಚ್ಚಿದ್ರು ನನಗೂ ಗುರ್ತಾಗ್ಲಿಲ್ಲ. ಹಾ ಆದ್ರೂ ಕೂಡ ಇವತ್ತಿನ ದಿವಸ ನಿರ್ಗುಣ ಪರಮಾತ್ಮ ಮತ್ತು ಸಗುಣ ಪರಮಾತ್ಮ ವಿಷಯ ಹೌದು ಕಮಿಟಿ ಅವ್ರು ಇಟ್ಟಾರ. ನಾವೊಂದು ಮಾತು ಏನ್ ಹೇಳಿದೆಪ್ಪ ಅಂತಂದ್ರ ನಿರಂಕಾರದೊಳಗ ನಿರಾಕಾರ ಮುರಿದ ಆಕಾರ ಆಗ್ಬೇಕಾದ್ರ ಹಾ ಇದು ಸಗುಣ ಪರಮಾತ್ಮನಿಂದ ಕೆಲಸ ಆಗ್ಯದ. 84 ಲಕ್ಷ ಜೀವರಾಶಿಗಳು ಸಗುಣ ಪರಮಾತ್ಮನಿಂದ ಕೆಲಸ ಆಗ್ಯದ. ಹಾ ಹಾ ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚಮಹಾಭೂತದ ಶರೀರ ಇದು ಸಗುಣ ರೂಪದ ಶರೀರ. ಹೌದ್ ಕೊನೆಗೆ ಬಂದ ಆತ್ಮ ಪರಮಾತ್ಮ ನಿರ್ಗುಣ ರೂಪದಿಂದ ಬಂದು ಇದ್ರೊಳಗೆ ವಾಸ ಮಾಡ್ಯಾನ ಅಂತ ನಾ ಹೇಳಿನಿ. ಹೌದ್ ಹೇಳಿದ್ವಲ್ರಿಪ್ಪ. ಅದಕ್ಕ ನಮ್ಮ ಗೌಡ್ರಂದ್ರು ಏನಂತಾರ್ರಿಪ್ಪ ಗೌಡ್ರ? ಪಂಚಮಹಾಭೂತದ ಇದು ಶರೀರ ತಯಾರಾಗ್ಯದ, ಬರೋಬರಿ ಐತಿ ಸತ್ಯಪ್ಪ ಮಾಸ್ತರ. ಹಾ ಇಲ್ಲಿ ನಿರ್ಗುಣ ರೂಪದ ಪರಮಾತ್ಮ ಬಂದ ವಾಸ ಮಾಡಿದಾಗ ಈ ಶರೀರ ನಡ್ದದ. ಹೌದು ಗೌಡ್ರ. ಹಾ ಇಲ್ಲಿ ವಾದ ನಮ್ಮದು ನಿಮ್ಮದು ಏನದ ಇವತ್ತ? ಏನ್ರಿಪ್ಪ ಅದು? ನೀವು ನಿರ್ಗುಣ ಪರಮಾತ್ಮನ ಬೆಳೆಸ್ಬೇಕಾಗ್ಯದ, ನಾವು ಸಗುಣ ಪರಮಾತ್ಮನ ಬೆಳೆಸ್ಬೇಕಾಗ್ಯದ. ಬೆಳೆಸ್ಬೇಕಾಗಿತ್ತಲ್ರಿಪ್ಪ. ಸಗುಣ ರೂಪ ತಗೊಳ್ಳಲಾರದೆ ನಿನ್ನ ನಿರ್ಗುಣ ಪರಮಾತ್ಮ ಯಾವ ಕೆಲಸ ಮಾಡ್ಯಾನ ಇದನ್ನ ಹೇಳ್ರಿ. ಹಾ ಹೆಂಗೋ ಮಲು ಸಗುಣ ರೂಪ ತೋರಲಾರದೆ ನಿರ್ಗುಣ ರೂಪದಿಂದ ಯಾವ ಕಾರ್ಯ ಮಾಡ್ಯಾನ ನಿನ್ನ ಪರಮಾತ್ಮ? ಯಾವ ಕಾರ್ಯ ಮಾಡ್ಯಾನ? 1700 ಸತ್ಯ ಧರ್ಮರು ಕೂಡ ಸಗುಣ ರೂಪ ಧಾರಣ ಮಾಡಿಕೊಂಡೇ ಕೆಲಸ ಮಾಡ್ಯಾರ. ಹಾ ಹಾ
ಮಾಳಿಂಗರಾಯ, ಬೀರದೇವರ, ರೇವಣ ಸಿದ್ದೇಶ್ವರ ಇವರು ಕೂಡ ನಿರ್ಗುಣ ರೂಪ ಧಾರಣ ಮಾಡಿಕೊಂಡ ಹಾ ಜಗತ್ತ ಕಲ್ಯಾಣ ಮಾಡ್ಯಾರ. ಜಗತ್ ಕಲ್ಯಾಣ ಮಾಡ್ಯಾರಲ್ರಿಪ್ಪ. ನಿರ್ಗುಣ ಪರಮಾತ್ಮ ಅಂದ್ರೆ ಏನು? ಕಣ್ಣಿಗೆ ಕಾಣವಲ್ಲ, ಹಾ ಅವ ಯಾರ ಕೈಗೂ ಸಿಗಾವಲ್ಲ, ಸಿಗಾವಲ್ಲ. ಅಂತವನ್ನ ನೀವು ಬೆಳೆಸ್ಬೇಕಾಗ್ಯದ. ಹಾ ಅವನಿಂದ ಏನು ಕೆಲಸ ಆಗ್ಯದ ಇದನ್ನ ಹೇಳ್ರಿ. ಈಗ ಗೌಡ್ರ ಹೆಂಗೋ ವಿಜಯ್ ಮಾವ? ಜಗತ್ತ ರಕ್ಷಣೆ ಮಾಡುವಂತ ಬ್ರಹ್ಮದೇವರ ಸಗುಣ ರೂಪ, ವಿಷ್ಣು ದೇವರ ಸಗುಣ ರೂಪ, ಹಾ ಹಾ ಶ್ರೀಮನ್ ನಾರಾಯಣ ದಶಾವತಾರಗಳ ಸಗುಣ ರೂಪ, ಸಗುಣ ರೂಪದಿಂದ ಮಾಡ್ಯಾನಲ್ರಿಪ್ಪ ಅವನು. ರುದ್ರನ 11 ಅವತಾರಗಳ ಸಗುಣ ರೂಪ. ಹಾ ನಿರ್ಗುಣ ಪರಮಾತ್ಮ ಎಲ್ಲಿ ಈ ಭೂಮಿ ಮೇಲೆ ಯಾವ ಕೆಲಸ ಮಾಡಿ ತೋರ್ಸ್ಯಾನ ಅದು ಜಗತ್ತಿಗೆ ಗೊತ್ತಾಗುವಂಗ ತಿಳಿಸಿ ಹೇಳ್ರಿ. ಹೌದ್ ಹೌದು. ಇಲ್ಲದ ವಿಷಯ ಹಾ ಹೆಂಗದಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಜಗತ್ತಿನಲ್ಲಿ ಸಗುಣ ಮತ್ತು ನಿರ್ಗುಣ ಅನ್ನತಕ್ಕಂಥದ್ದು ಹಾ ಬಹಳ ನಿಖರವಾಗಿರತಕ್ಕಂತ ವಿಷಯ. ವಿಷಯ ಇದನ್ನ ಏನ್ ಮಾಡ್ಬೇಕಾಗ್ತದ? ಎಳಿ ಎಳಿಯಾಗಿ ಹಾ ಬಿಚ್ಚಬೇಕಾಕದ, ಬಿಚ್ಚಬೇಕಾಗ್ತದ. ಹೌದು. ಸೊಲ್ಲಾಪುರದ ಸಿದ್ದರಾಮನ 12,000 ದಂಡ ಹಾ ಗುಡ್ಡದ ಮುತ್ಯ ಅಮೋಘ ಸಿದ್ದಂದ್ರ ಎಂತಾವ ಅವನಲ್ಲಿ ಎಂತ ಭಕ್ತಿ ಅದ, ಅವನಲ್ಲಿ ಎಂತ ತಾಕತ್ತದ ತಾಕತ್ತದ ನೋಡಿ ಅವನಿಗೆ ಭೇಟಿಯಾಗಿ ಲಿಂಗ ಕಟ್ಟಿ ಬರೋನಂತೇಳಿ 12,000 ದಂಡ ತಗೊಂಡ ಸೊಲ್ಲಾಪುರದ ಸಿದ್ದರಾಮ ಬರ್ತಿದ್ದ. ಬರ್ತಿದ್ದಲ್ರಿಪ್ಪ. ಅಂತ ಕರುಣದಿಂದ ತಾಯಿ ಕೊಂತೆವ ತಿಳ್ಕೊಂಡಲು ನಮ್ಮ ಮಾವಗ ಲಿಂಗ ಕಟ್ಟಾಕ ದಂಡ ಹೊಂಟದ, ಇವರಿಗೆ ಭೋಜನ ಮಾಡಿಸ್ಬೇಕ ತಿಳ್ಕೊಂಡು ಒಂದು ಶರಿ ಅಕ್ಕಿ ಒಳಗ 12,000 ದಂಡಿಗೆ ಉಣಿಸ್ಯಾಳ. ಒಂದು ಸಗುರು ರೂಪ ಧಾರಣ ಮಾಡ್ಕೊಂಡ ಇದೇ ಜಾಗದಾಗ ಕೊಂತುವಾಯಿ ಮಾಡಿರತಕ್ಕಂತ ಕೀರ್ತಿ. ಹೌದು ಹೌದು ಹೌದ್ರಿ, ಹೌದು. ಅವಾಗ ಸಿದ್ದರಾಮ ಕೇಳ್ತಾನ, ತಾಯಿ 12,000 ದಂಡಿಗೆಲ್ಲ ಒಂದು ಶರಿ ಅಕ್ಕಿ ಒಳಗ ಸಾಕು ಮಾಡಿ ಊಟ ಮಾಡಿಸಿದೀಯವ, ನಿನ್ನ ಗಂಡ ಯಾರ, ನಿನ್ನ ಭಾವ ಯಾರ, ನಿನ್ನ ಮೈದುನ್ ಯಾರ, ನಿನ್ನ ತಾಯಿ ಯಾರ, ನಿನ್ನ ತಂದೆ ಯಾರ, ಹೌದು, ನಿನ್ನ ಮಾವ ಯಾರ ಹೇಳುವ ತಂದಾಗ, ಯಾರ ಭಕ್ತಿ ಪರೀಕ್ಷೆ ಮಾಡಿ ಕೊರಲಾಗ ಲಿಂಗ ಕಟ್ಟಾಕ್ ಹೊಂಟಿರಿ ಅಂತ ಪುಣ್ಯ ಪುರುಷನ ಸೊಸಿ ನನ್ನ ಹೆಸರು ಕೊಂತುಬಾಯಿ. ಪತಿ ಬಿಳಿಯಾಣ ಸಿದ್ಧ, ಭಾವ ಉದುತ್ತ ಸಿದ್ಧ, ನನ್ನ ತಂದೆ ಸಿದ್ಧಗೊಂಡ ಗೌಡ. ಹೌದು. ಹಿಂಗ ಕೂನ ಹೇಳಿದಾಗ ಸಿದ್ದರಾಮಂತಾನ ಏನಂತಾನ್ರಿಪ್ಪ? ಸೊಸಿಯಲ್ಲಿ ಇಂತ ಶಕ್ತಿ ಐತಿ ಅಂದ್ರೆ ಮಾವನಲ್ಲಿ ಎಂತ ಶಕ್ತಿ ಇರ್ಬೇಕು ತಿಳ್ಕೊಂಡ ದಂಡ ಇಲ್ಲಿಂದೇನೆ ಹೊಲಿಸಿಬಿಟ್ಟವ. ಗುಡ್ಡದ ಕಡೆ ಹೋಗಲಿಲ್ಲ ದಂಡ. ಹೌದು ಹೌದು. ಇದು ಸಗುಣ ರೂಪದಿಂದ ಮಾಡಿರತಕ್ಕಂತ ಕಾರ್ಯ. ಹೌದು. ಇನ್ನೊಂದಿಟ್ಟು ಬಾಯಿಗೆ ಹಚ್ಕೋ. ವಿಷಯ ವಿಷಾಂತರ ಮಾಡಬೇಡ್ರಿ. ಹೌದ್ರಿಪ್ಪ. ಬೀರದೇವರು ಕಾಡಬಾರದು, ಕಾಡದ ಬೇಡದ ಹೊರತ ನಿಂಬಾಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲನ್ನ ತಂದು ಮಲಪ್ಪ ನನಗ ಹುಲಿ ಹಾಲು ಊಟಕ್ಕೆ ಮಾಡಿಸು ಅಂದ. ಹೌದು ಹೌದ್ರಿಪ್ಪ, ಹೌದು. ಮಾಳಿಂಗರಾಯ ಸಗುಣ ರೂಪ ಧಾರಣ ಮಾಡಿಕೊಂಡು ಗುರುವಿನ ಪಾದಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಏನ್ ಮಾಡ್ಯಾಡ್ರಿಪ್ಪ? ಗುರು ಬೀರದೇವರಿಗೆ ಊಟಕ್ಕ ಹುಲಿ ಹಾಲ, ಆಟಕ್ಕ ಹುಲಿ ಮರಿ ತಂದು ಕೊಟ್ಟ. ಹೌದ್ರಿಪ್ಪ, ಹೌದು. ಇಂಥ ಮಾಳಿಂಗರಾಯನ ಭಕ್ತಿ ಪರೀಕ್ಷೆ ಮಾಡಲಾಕ ಕೈಲಾಸದಿಂದ ಪಾರ್ವತಾದೇವಿ ಪರಮೇಶ್ವರ ದರಿಗಿಳದ ಬಂದ್ರು. ರೂಪ ಬೇರೂಪ ಮಾಡ್ಕೊಂಡ್ರು, ಸಗುಣ ರೂಪ ಧಾರಣ ಮಾಡಿದ್ರು. ಅರ್ಜುನ್ ನಿಮ್ ಕಾಕ ಹೊಂಟು ಹೋದ್ರ ಅವಾಗ ಮಾಳಿಂಗರಾಯ ತ್ರಿಕಾಲ ಜ್ಞಾನಿ ಇದನ್ನೆಲ್ಲ ತಿಳ್ಕೊಂಡ ಭಕ್ತಿ ಪರೀಕ್ಷೆ ಮಾಡಾಕ ಬಂದಿರತಕ್ಕಂತ ಲಮಾನಿ ವೇಷದ ಪಾರ್ವತಿ ಪರಮೇಶ್ವರನನ್ನ ತಂದ ಗುರುವಿನ ಬಲಕ ಕಟ್ಟಿ ಮ್ಯಾಲ ಕುಣಿಸಿ ಬಂಡಿ ಅಲಗ ಹಾಯ್ದ ತುಂಡ ಮಾಡಿ ಒಗದ ಹೊಟ್ಟೆಯಾಗಿನ ಕಳ ತೆಗೆದ ಮುಂಗೈಗೆ ಸುತ್ತಿದ ಪಾರ್ವತಾದೇವಿ ಪರಮೇಶ್ವರಗ ತಾಳ ಕರುಣೆ ಇಲ್ಲದ ಕರುಣಾಳ ಗುರುವೆ ಕಣ್ಣು ತೆಗೆದ ನೋಡು, ಮಾಲಪ್ಪ ಹೊಟ್ಟ್ಯಾನ ಕಳ ತೆಗೆದ ಮುಂಗೈಗೆ ಸುತ್ತ್ಯಾನ. ಪರಮಾತ್ಮ ಪ್ರತ್ಯಕ್ಷ ಆಗಿ ಧನ್ಯ ಮಾಲಪ್ಪ, ನಿನ್ನ ಭಕ್ತಿಗೆ ಮೆಚ್ಚಿದೆ, ನಿನ್ನ ಭಾವಕ್ಕೆ ಒಲ್ಲದೆ ಭೂಲೋಕದೊಳಗ ಇಂಥ ಒಬ್ಬ ಕೀರ್ತಿವಾನ, ಇಂಥ ಒಬ್ಬ ಸತ್ಯವಾನ ನಿನ್ನ ಗುರು ಇದ್ರೆ ಇರಬೇಕು, ನೀ ಶಿಷ್ಯ ಇದ್ರೆ ಇರಬೇಕು. ಹೌದು. ನಿನ್ನ ಭಕ್ತಿಗೆ ಒಲಿದಿನೋ ಏನು ಬೇಡ್ತಿದಿ ಬೇಡು ಅಂದ.
ಸೂರ್ಯಚಂದ್ರ ಇರುವವರೆಗೆ ನೆಲವೊಂದ ಗಂಗೆ ಹರಿಯುವವರೆಗೆ ಪಾರೊಂದು ಪೋರಿ ಇರುವರೆಗೆ ವರ್ಷ ದೀಪಾವಳಿ ಹಬ್ಬಕ್ಕೆ ಪಾರ್ವತಿ ಪರಮೇಶ್ವರ ಮುಂಡಾಸಮಯ ಕೊಡುವಂತ ಕೀರ್ತಿ ಸಗುಣ ರೂಪದಿಂದ ಮಾಲಪ್ಪ ಮಾಡ್ಕೊಂಡ. ಆಹಾ ನಿರ್ಗುಣ ರೂಪದಿಂದ ಅವ ಏನು ಮಾಡಾಮದಾನ್ರಿ, ಅಲ್ಲೇನ್ ಮಾಡ್ತಾನ್ರಿ? ಒಂದು ಮಾತು ಹೇಳಿದ್ರೆ ನಮ್ಮ ಸಿದ್ಧಗೊಂಡ ಗೌಡ್ರು ಏನ್ ಹೇಳ್ಯಾರಿಪ್ಪ? ಅಲ್ಲ, ಈ ನಿರ್ಗುಣ ಪರಮಾತ್ಮ ಜೀವಾತ್ಮ ಅನ್ನುವಂತ ವಾದಂದ್ರ ಈ ಶರೀರಕ್ಕ ಹಾ ಕಿಮ್ಮತ್ತಿಲ್ಲ. ಹೌದ್ ಹೇಳ್ಯಾರಿಪ್ಪ. ಇದ್ರ ಒಳಗಿನ ಅಂತರಾತ್ಮದೊಳಗಿನ ಆತ್ಮರಾಮ ವಾದಂದ್ರ ಈ ಶರೀರಕ್ಕೆ ಕಿಮ್ಮತ್ತಿಲ್ಲ. ಹಾ ಹಾ ಗೌಡ್ರ, ಹಾ ನಿಮ್ಮ ನಿರ್ಗುಣ ಪರಮಾತ್ಮಗ ಕಿಮ್ಮತ್ ಐತೆ ತಿಳ್ಕೊನು. ಹಾ ಕುರುಕ್ಷೇತ್ರ ಯುದ್ಧ ಭೂಮಿ ಒಳಗ ಹಾ ಕೃಷ್ಣ ಪರಮಾತ್ಮ ಧರ್ಮರಾಜನ ಕಡೆಯಿಂದ ಒಂದು ಮಾತು ಸುಳ್ಳು ಹೇಳಬೇಕು ಅಂದ. ಹೌದು, ಧರ್ಮರಾಜ ಹೇಳ್ದ, ಪರಮಾತ್ಮ ನನ್ನ ಪ್ರಾಣವಾದ್ರು ನಾ ಸುಳ್ಳು ಮಾತಾಡವಲ್ಲ, ಖರೇನೆ ಮಾತಾಡವ. ನಾವು ಒಟ್ಟ ಕರೆನ ಮಾತಾಡ್ರಿಪ್ಪ. ನೀ ಖರೇನೆ ಮಾತಾಡುವ ಲೆಕ್ಕ ನಾ ಹೇಳ್ದಂಗ ಒಂದು ಮಾತು ಮಾತಾಡು ಅಂದ. ಹಾ ಹಾ ಅಶ್ವತ್ಥಾಮೋ ಯಥೋ ಹತ ಅನ್ನುವಂತ ಮಾತನ್ನ ಧರ್ಮರಾಜನ ಬಾಯಿಂದ ಹಾ ಹಾ ಉಚ್ಚಾರ ಮಾಡಿಸದ. ಹೌದು, ದ್ರೋಣಾಚಾರ್ಯಗಳ ತಿಳ್ಕೊಂಡ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ ನನ್ನ ಮಗ ಅಶ್ವತ್ಥಾಮ ಸತ್ತಾನ ಅಂತ ತಿಳ್ಕೊಂಡು ಬಿಟ್ರು ಅವ್ರು. ಹೌದ್ರಿಪ್ಪ, ಹೌದು. ಯುದ್ಧ ಭೂಮಿ ಒಳಗ ಶರೀರ ಬಿಟ್ಟ ಆತ್ಮ ಒಂದೇ ತಗೊಂಡ ಮಗನ ಮೇಲೆ ಹಂಬಲ ಇಟ್ಟ ಮಗನ ತಕ ಓಡೋಡಿ ಹೋದ್ರು, ಮಗ ಸತ್ತಿದ್ದಿಲ್ಲ. ಹಾ ಹಾ ಧರ್ಮರಾಜನ ಬಾಯಲ್ಲಿ ಸುಳ್ಳು ಮಾತು ಬರಂಗಿಲ್ಲ, ಏನಾಗಿರಬಹುದು ಅಂತ ನೋಡಿದಾಗ ದ್ರೋಣಾಚಾರಿ ಮಗ ಅಶ್ವತ್ಥಾಮ ಸತ್ತಿದ್ದಿಲ್ಲ, ಅಶ್ವತ್ಥಾಮ ಅನ್ನುವಂತಾದ ಆನೆ ಸತ್ತಿತ್ತು. ಹೌದ್ರಿಪ್ಪ, ಹೌದು. ಅವಾಗ ಈ ಆತ್ಮವನ್ನು ತಗೊಂಡು ನಾ ಬಂದೀನಿ, ನನ್ನ ಶರೀರ ಯುದ್ಧ ಭೂಮಿ ಒಳಗೆ ಬಿದ್ದದ, ನಾ ಹೋಗಿ ಶರೀರದೊಳಗೆ ಸೇರ್ಬೇಕತ್ತ ಆತ್ಮ ತಗೊಂಡು ಬಂದ ಆ ದ್ರೋಣಾಚಾರಿ ಬರೋದ್ರೊಳಗ ಸುದರ್ಶನ ಚಕ್ರದಿಂದ 1000 ಹೋಳು ಮಾಡಿ ಹೋಗಿದ್ದು ದ್ರೋಣಾಚಾರಿ ಶರೀರ. ಹಾ 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 ಅವಾಗ ನಾ ಈ ಶರೀರದೊಳಗೆ ಹೆಂಗ ಹೋಗಲಿ ತಿಳ್ಕೊಂಡ ದ್ರೋಣಾಚಾರಿ ಏನ್ ಮಾಡ್ತಿದ್ದ, ಏನ್ ಮಾಡಿದ? ಒಂದೊಂದ ಅಗಳೇನು ಬಿದ್ದಿದ್ದು ಅವನ್ನೆಲ್ಲ ತುಂಡ ಜೋಡಿಸ್ಬೇಕಾಗಿತ್ತು. ಜೋಡಿಸ್ಬೇಕಾದ್ರೆ ಇಲ್ಲಿ ಸಗುಣ ರೂಪ ಧಾರಣ ಮಾಡ್ಬೇಕಾಗಿತ್ತು. ಹೌದು, ಹೆಂಗ ಮಾಡ್ಲಿ ಅಂತ ಆತ್ಮ ವಿಚಾರ ಮಾಡ್ತಿತ್ತು. ಹೌದು. ಆ ಟೈಮದೊಳಗ ರೋಡ್ ದಂಡಿಗೆ 2 ದಿವಸ ಆಗಿತ್ತು, ಒಂದು ನಾಯಿ ಸತ್ತು ಬಿದ್ದಿತ್ತು. ಸತ್ತು ಬಿದ್ದಿತ್ತಲ್ರಿಪ್ಪ. ನಾಯಿ ಶರೀರದೊಳಗೆ ಹೋಗ್ತೀವನ ಆತ್ಮ, ಹಾ ನಾಯಿ ಶರೀರದೊಳಗೆ ಹೋಗಿ ಸತ್ತ ನಾಯಿ ಜೀವಂತ ಆಯ್ತು. ಆ ಹೋಳಾಗಿ ಬಿದ್ದಿರ್ತಕ್ಕಂತ ಮಾಂಸದ ತುಂಡಗಳನ್ನ ಬಾಯಾಗಿ ಹಿಡ್ಕೊಂಡು ಬಂದು ಜೋಡ್ಸಾಕತ್ತು ಕೃಷ್ಣ ಪರಮಾತ್ಮ ಅಂದ. ಏನಂತನ್ರಿಪ್ಪ? ಈ ಶರೀರ ಇಲ್ಲೇ ಬಿಟ್ಟು ಆತ್ಮ ತಗೊಂಡ ಮಗನ ಮೇಲೆ ಹವ್ಯಾಸ ಇಟ್ಟು ಹೋಗಿದಿ, ಹೊಳ್ಳಿ ಬಂದ ಸತ್ತ ನಾಯಿ ಶರೀರದಾಗ ಬಂದಿದ್ದೀನಿ, ನನ್ನ ಜಲಮಕ್ಕ ನಾಚಿಕೆ ಬರುದಿಲ್ಲ ಅಂದವ. ನಿನ್ನ ನಿರ್ಗುಣ ಪರಮಾತ್ಮ ಈ ಮಾಡಿರ್ತಕ್ಕಂಥ ಕೀರ್ತಿ ಇದು. ಹೌದ್ರಿಪ್ಪ, ಹೌದು. ಅಲ್ಲಪ್ಪ, ಈ ಶರೀರ ಬ್ಯಾಡ ಅಂತೇಳಿ ಮಗನ ಮೇಲೆ ಮಮಕಾರ ಇಟ್ಟು ಹೋಗಿದಿ, ಮತ್ತ ಸತ್ತ ನಾಯಿ ಶರೀರದಾಗ ಬಂದ ಬಾಯಾಗ ಮಾಂಸದ ತುಂಡ ತಂತ ಜೋಡ್ಸಾಕತ್ತಿದಿ, ನಿನಗೆ ನಾಚಿಕೆ ಬರುದಿಲ್ಲ ಅಂತ ಪರಮಾತ್ಮ ನಾ ಅಂದ ಮಾತು ಅಲ್ಲಿದು. ಶರೀರಕ್ಕೆ ಕಿಮ್ಮತ್ತಿಲ್ಲ ಅಂದ್ರ ಆ ಶರೀರ ಜೋಡಿಸ್ಬೇಕತ್ತ ನಾಯಿ ಹೊಟ್ಟೆಯಾಗ ಯಾಕೆ ಹೋದವ ವಿಜಯ ಮಾವ? ಜಗತ್ತ ಕಲ್ಯಾಣ ಆಗಬೇಕಾದ್ರ, ರಕ್ಷಣೆ ಆಗಬೇಕಾದ್ರ, ಜಗತ್ತ ಪಾವನ ಆಗಬೇಕಾದ್ರ, ಸೃಷ್ಟಿ ಆಗಬೇಕಾದ್ರ, ಲಯ ಆಗಬೇಕಾದ್ರ ಇದಕ್ಕ ಸಗುಣ ರೂಪವೇ ಕಾರಣದ. ಹಿಂಗ ನನ್ನ ವಾದದ ಗೌಡ್ರ, ನನ್ನ ಜೊತೆ ಸಗುಣ ಮತ್ತು ನಿರ್ಗುಣ ವ್ಯವಹಾರವನ್ನು ಮಾತಾಡ್ರಿ. ಹೌದು, ದಯವಿಟ್ಟು ಅವರ ಪರಮ ಪೂಜ್ಯರದಾರ, ತತ್ವಜ್ಞಾನಿಗಳದಾರ. 1 ತಿಂಗಳ ಪರ್ಯಂತರವಾಗಿ ಸತ್ಯ ಅನ್ನುವಂತಾದ ದೈವಕ್ಕೆ ನೀಡ್ಯಾರ, ಅಸತ್ಯ ಅನ್ನತಕ್ಕಂಥದನ್ನ ಇಟ್ಟಾರಲ್ರಿಪ್ಪ. ಇವತ್ತಿನ ದಿವಸ ಗೌಡ್ರ ಮಾತಾಡೋ ಮಾತು ಹೆಂಗ್ರಿಪ್ಪ? ಈ ಜತ್ತಿ ಭಾಗದೊಳಗ ಒಳ್ಳೆ ಒಂದು ಜಾತಿ ಆಕಳುಗಳನ್ನು ಸಾಕುವಂತ ಪದ್ಧತಿ ನಮಗ್ ಬಾಳ ಹೆಮ್ಮೆ. ನಮ್ ಭಾಗದಾಗ ಊರಾಗ ತಿರ್ಗಾಡ್ರು ಒಂದೊಂದು ಆಕಳ ಇಲ್ರಿ, ಅಲ್ಲೇ ಇರ್ತಾರ್ರಿ. ಜರ್ಸಿ ಆಕಳದಾವ್ ನಮ್ ಕಡೆ, ಜರ್ಸಿ ಆಕಳ, ದೊಡ್ಡ ಎಮ್ಮಿಗಳ ಇಂಥವದಾವ. ಹೌದು, ಆಕಳ ಇದದ ಹೇಳದಲ್ರಿಪ್ಪ. ಆಕಳ ಕರುವಿಗೆ ಒಂದು ಹೋರಿಗೆ ಜನ್ಮ ನೀಡ್ಯದ. ಹೋರಿ ಹುಟ್ಟಿದ ಮೇಲತ್ತು ಒಂದು ಅರ್ಧ ತಾಸಿಗೋ ಅಥವಾ ತಾಸಿಗೋ ಅದಕ್ಕ ಮಾಸ ಹತ್ತು ಬೀಳ್ತದ. ಆಕಳ ಹೊಟ್ಟೆ ಬರ್ತದಲ್ರಿಪ್ಪ, ಮಾಸ ಹತ್ತು ಬೀಳ್ತದ. ನಮ್ಮ ಸಿದ್ಧಗೊಂಡ ಗೌಡ್ರು ಹೋರಿಕರ ಜೋಪಾನ ಮಾಡವ್ರಲ್ಲ,
ಹೋರಿಕರ ಒಯ್ದು ತಿಪ್ಪ್ಯಾಗ ಹೋಗದಾರ ಮಾಸ ತಗೊಂಡು ಜೋಪಾನ ಮಾಡಾಕತ್ಯಾರ. ಹಾ ಹಾ ಹಿಂಗ್ಯಾಕ ಹೋಜಾಯ್ ಮಾವ ಗೌಡ್ರ ಹಂಗ ಮಾಡಬ್ಯಾಡ್ರಿ, ಮಾಸದ ಕಡೆ ಲಕ್ಷ ಕೊಡಬ್ಯಾಡ್ರಿ, ಹಾ ಹೋರಿ ಕರುವಿನ ಕಡೆ ಲಕ್ಷ ಕೊಡ್ರಿ. ಹೌದು. ಯಾಕ ಅಂತ ಕೇಳಿದ್ರ ಯಾಕ್ರಿಪ್ಪ? ಸಿದ್ದುಗೊಂಡ ಗೌಡ್ರು ಅಂದ್ರು ಅವರೇ, ಮದಗೊಂಡ ಮಹಾರಾಜರು ಅಂದ್ರು ಅವರೇ, ಮನಿಮೆ ಮುತ್ಯ ಅಂದ್ರು ಅವರೇ, ಗೊಲವಂಚಿ ಗೌಡ್ರು ಅಂದ್ರು ಅವರೇ, ಹಾ ಅಲ್ಬಾಲ್ ಅಂಶಿದ್ದ ಮಾರಾಯ ಅಂದ್ರು ಅವರೇ. ಹೌದು. ಗುರುವಿನಲ್ಲಿ ಬದಲಾವಣೆಗಳಿಲ್ಲ. ಇಲ್ಲಲ್ರಿಪ್ಪ. ಒಂದು ಮನುಷ್ಯ ಶರೀರಕ್ಕ ಈ ಮಾನವ ಜನ್ಮಕ್ಕ ಎಷ್ಟೋ ಮಂದಿ ಗುರುಗಳಾಗಿ ಹೋಗ್ತಾರ. ಹೌದು. ದೀಕ್ಷಾ ಗುರು, ಮೋಕ್ಷ ಗುರು, ಗುರುವಿನ ಗುರು, ಪರಮ ಗುರು ಮತ್ತು ಗುರುಗಳು ಒಟ್ಟಿದಾರ ಜಗ ತುಂಬೈತಿ. ಹಾ ಹಾ ಜಗತ್ತಿನಲ್ಲಿ ಹೌದು. ನೀವು ಸಂಭಾಷಣೆ ಮಾಡಬೇಕಾದ್ರ, ನೀವು ಸಂಭಾಷಣೆ ಮಾಸ್ತರ್ಗಳಾಗಬೇಕಾದ್ರ ಆದ್ರ ಸಿದ್ದುಗೊಂಡ ಗೌಡ್ರ ಅಡಕವಾಗಿರ್ತಕ್ಕಂತ ವಿಷಯ ನಿಮಗ್ ಕೊಟ್ಟಿರಬಹುದು. ಹೌದು. ನಿಮ್ಮ ಬಾಯಿ ಮುಂದೆ ಕೈಯಾಗ ಮೈಕ್ ಕೊಟ್ಟು ಮಾತಾಡಕ ಕಲಿಸಿದವ್ರು ಮದಗೊಂಡ ಮಹಾರಾಜರದಾರ. ಇದನ್ನ ನೆನೆಸಿ ನಡ್ರಿ ಮೊದಲ. ಹಾ 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 ಹೌದು. ಇದು ಹೆಂಗ ಆಗ್ತದ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಆರೇನು ಮಾಡುವರು ಯಾರಿಂದ ಏನಾಗುವುದು, ಪೂರ್ವ ಜನ್ಮದ ಕರ್ಮ ಇದು ಭಿನ್ನ ಬಿಡದಯ್ಯ. ಬೆನ್ನ ಬಿಡದಯ್ಯ. ಕರ್ಮ ಕಂಜಿ ಕಾಡಿನೊಳ ಹೊಕ್ಕರೆ ಹುಲಿ ತಿನ್ನುವುದು ಬಿಟ್ಟಿತೆ, ಹಾ ಹಾ ಹುಲಿ ಗಂಜಿ ಹುತ್ತಿನೊಳ ಹೊಕ್ಕರೆ ಸರ್ಪ ಕಚ್ಚುದು ಬಿಟ್ಟಿದ್ದೇನಯ್ಯ. ಸರ್ಪ ಕಂಜಿ ಈ ಭವದೊಳಗ ಬಂದರೆ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಡದಯ್ಯ, ನಿನ್ನ ಬೆನ್ನ ಬಿಡದಯ್ಯ. ನಾ ಹೇಳು ಮಾತಲ್ರಿ ಗೌಡ್ರಿದು, ಹಾ ಹಿಂದ ಜ್ಞಾನಿಗಳ ಹೇಳುವಂತ ಮಾತದ. ಹೌದಲ್ರಿಪ್ಪ. ಯಾರು ಆದ್ರೂ ಕೂಡ ಕೀಳ ಅಂತ ನಾವು ಭಾವಿಸಬಾರದು. ಹೌದ್. ಯಾರು ಇದ್ರು ಕೂಡ ಇವನಲ್ಲಿ ಆ ವಿದ್ಯೆ ಇಲ್ಲ ಅಂತ ನಾವು ತಿಳಿಬಾರದು. ತಿಳಿಬಾರ್ದ್ರಿಪ್ಪ. ಯಾವ ಹುತ್ತಿ ಒಳಗ ಯಾವ ಹಾವು ಇರ್ತದ ಹೇಳಾಕ ಬರುದಿಲ್ಲ. ಆಹಾ ಕಾಲಮಾನ ಕೆಟ್ಟಾವ ಬಾಳ ಜಪ್ಪಿಸಿ ನಡಿಬೇಕಾಗ್ತದ. ಹೌದು. ನಿನ್ನ ನಿರ್ಗುಣ ಪರಮಾತ್ಮ ನಿರ್ಗುಣ ರೂಪ ಧಾರಣ ಮಾಡಿಕೊಂಡ ಏನು ಕೆಲಸ ಮಾಡ್ಯಾನ, ಏನ್ ಕೆಲಸ ಮಾಡ್ಯಾನ ಹೇಳ್ತಾರಿಪ್ಪ. ಇಲ್ಲಿ ಸಗುಣ ರೂಪ ಧಾರಣ ಮಾಡ್ಲಾರ್ದೆ ನಿರ್ಗುಣದಿಂದ ಕೆಲಸ ಆಗಿರ್ಬೇಕು. ಗೌಡ್ರ ಮುಂದಿನ ಪಾಲಕ್ಕೆ ಏನು ಬಿತ್ತರಿಸ್ರಿ. ಹಾ ಹಾ ಮಾತ ಗಾತ ಆಗಬಾರ್ದು. ಮಾನವ ಜನ್ಮಕ್ಕೆ ಬಂದ ಮೇಲೆ ಹಾ ಸದ್ದು ಗುರುವಿನನ್ನ ಮಾಡ್ಕೋಬೇಕು. ಹೌದು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ, ದೊರೆಯದನ್ನ ಮುಕ್ತಿ ಅಂತ ಹೇಳ್ಯಾರ. ಹೇಳ್ಯಾರಲ್ರಿಪ್ಪ. ಮಾನವ ಜನ್ಮಕ್ಕ ಸದ್ಗುರುನಾಥನ ಅವಶ್ಯಕತೆ ಅದ. ಹಾ ಹಾ ಅಂತ ಗುರುನಾಮ ಸ್ತೋತ್ರ 5 ನುಡಿ ಕ್ಯಾಲಿ ಹಾಡಿ ಹಾಡಿ ಪರಮ ಪೂಜ್ಯರಿಗೆ ಚಾನ್ಸ್ ಹೋಗ್ತದ. ಸಿದ್ದುಗೊಂಡ ಗೌಡ್ರಿಗೆ ಏನು ಮುಂದಿನ ಪಾಲಕ್ಕೆ ಮಾತಾಡ್ತಾರ ನೋಡೋಣ ಅನ್ನುವಂತ ಮಾತನ್ನ ಹೇಳಿ ಹೌದ್. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು.